ಇನ್ನು ವಕೀಲ ದೇವರಾಜೇಗೌಡರು ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕುತೂಹಲ. ದೇವರಾಜೇಗೌಡರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಇವರ ಮಾತು. 5 ಕೋಟಿ ಅಡ್ವಾನ್ಸ್ ಕೊಡೋಕೆ ಮುಂದಾಗಿದ್ವಿ ಅನ್ನೋದು ಎಲ್ಲವೂ ಕೂಡ ಸುಳ್ಳು ಅಂತ ತಮ್ಮ ಮೇಲಿರುವಂತಹ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಹಾಗೆ ದೇವರಾಜೇಗೌಡ ಒಬ್ಬ ಬ್ಲಾಕ್ ಮೇಲ್ ವ್ಯಕ್ತಿ ಅಂತ ಕೂಡ ಜರಿತಾ ಇದ್ದಾರೆ ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ. ಏನಾಗಿದೆ ಅವ್ರಿಗೆ ಗ್ರಾಮ ಪಂಚಾಯತಿ ನಿಂತಿದ್ದ ಒಂದೊಂದು ಪ್ರಕಾಶನ್ ಹೇಳಿ ಒಂದೊಂದು ಊರಿಗೆ 15 ಓಟ್ ಬರೋರು 4,000 ಸೀರೆ 4 ವರ್ಷ 5,000 ಓಟ್ ತೊಗೊಂಡಿದ್ದಾನೆ. ಆತ ಇಷ್ಟು ರಾಜ್ಯ ಮಟ್ಟಕ್ಕೆ ಬೆಳಗಿಸ್ತಾ ಇದ್ರು, ಇಂಥದ್ದನ್ನು ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ ಯಾಕೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಕುಮಾರಸ್ವಾಮಿ ಅವ್ರ ಕೈವಾಡ ಇದೆಯಲ್ಲ ಅಂತ ನಾವು ಹೇಳ್ಬೇಕಾಗಿದೆ. ಅಥವಾ ದೇವೇಗೌಡರ ಕುಟುಂಬ ಮುಗಿಸೋದು ಅನ್ನೋದಕ್ಕಿಂತಲೂ ಈಗೇನಾಗ್ತಾ ಇದೆ, ಕುಮಾರಸ್ವಾಮಿ ದೇವರಾಜೇಗೌಡ ನಿಂತ್ಕೊಂಡು ರೇವಣ್ಣನ ಕುಟುಂಬ ಮುಗಿಸ್ತಾ ಇರ್ತಕ್ಕಂಥದ್ದು ಅನುಮಾನ ಎದ್ಕಾಣ್ತಾ ಇದೆ. ಇದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ನಮ್ಗೇನಾಗಿದೆ, ಈ ಭೂತನ ಕೈಲಿ ಭಗವದ್ಗೀತೆ ಕೊಟ್ಟಂಗೆ ಆಗ್ಬಿಡೈತೆ. ಇವನೊಬ್ಬ ದೊಡ್ಡ ಭೂತ, ಭಗವದ್ಗೀತೆ ಓದಕ್ಕೆ ಕೊಟ್ಟಂಗೆ ಆಗ್ಬಿಡೈತೆ. ಇವ್ನು ಓದಿದ್ನೆಲ್ಲ ನಾವು ರಾರಾಜಿಸ್ಕೊಂಡು ನೋಡ್ತಾ ಇದ್ದೀವಿ, ಎಂಟರ್ಟೈನ್ ಮಾಡ್ತಾ ಇದ್ವಿ. ಮೂರೇ ಇರ್ತಕ್ಕಂಥದ್ದು, ಪ್ರಜ್ವಲ್ ರೇವಣ್ಣನ ಹಿಡ್ಕೊಂಬರ್ಬೇಕು ಯಾರು ಆಗಬೇಕು? ಕರ್ನಾಟಕ ಸರ್ಕಾರ ಎಷ್ಟು ಬೇಕೋ ಮಾಡುತ್ತೆ. ಈಗ ಕುಮಾರಸ್ವಾಮಿ ಅವರೇ, ಅವನನ್ನು ಕೃಷಿ ಸಚಿವರು ಮಾಡ್ತೀವಿ ಕೇಂದ್ರದಲ್ಲಿ ಅಂತ ಅವರೇ ಪ್ರಚಾರ ಮಾಡಿ ಎಲೆಕ್ಷನ್ ಮಾಡೋರು. ಅಮಿತ್ ಶಾ ಇದ್ದಾರೆ, ಮೋದಿ ಇದ್ದಾರೆ. ಮೋದಿಗೆ ನಾವು ಏನಾರು ನಮ್ಮ CM ಅಪಾಯಿಂಟ್ ಮಾಡಿದ್ರೆ 3 ತಿಂಗಳು ಬೇಕು ತಗೊಳುತ್ತೆ. ಇವ್ರು 30 ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಏರ್ಪೋರ್ಟ್ಗೆ ಒಂದು ಹಾಕ್ಬಿಟ್ಟು ಅವ್ರದ್ದು ರೆಡ್ ಪಾಸ್ಪೋರ್ಟ್ ಏನಿದೆ ಬ್ಲಾಕ್ ಮಾಡಿದರೆ ನಮ್ಮದು ಮೋದಿ ಸಾಹೇಬರು ಪ್ರಧಾನಿಗಳು ಇಡೀ ಪ್ರಪಂಚದಲ್ಲಿ ಒಳ್ಳೆ ವಿಶ್ವಗುರು ಅಂತ ಹೆಸರು ತೊಗೊಂಡಿರ್ತಕ್ಕಂಥ. ನಾವು ರಾಜಕೀಯ ಟೀಕೆ ಮಾಡೋದು ಬೇರೆ. ಸೊ ಜನಸಾಮಾನ್ಯರಿಗೆ ಇರ್ತಕ್ಕಂಥದ್ದು ವಿಶ್ವ ರಾಜಕಾರಣಿ ಅಂತ. ವಿಶ್ವ ರಾಜಕಾರಣಿಯವ್ರಿಗೆ ಅವ್ರನ್ನ 24 ಗಂಟೆಲಿ 20 ನಿಮಿಷದಲ್ಲಿ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಬಹುದು. ಅವ್ರು ಏನಾಗಿದ್ದಾರೆ ಅನ್ನೋದು ಮಾಹಿತಿ ಇಲ್ಲ ನಮಗೆ. ಪ್ರಜ್ವಲ್ ರೇವಣ್ಣ, ಇದು ಮಾಜಿ ಎಂಎಲ್ಸಿ ಗೋಪಾಲ್ ಸ್ವಾಮಿ ಅವರ ಮಾತು. ಅವರು ಕೂಡ ಅಷ್ಟೇ ಒಂದೇ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು. ಕುಮಾರಸ್ವಾಮಿ ದೇವರಾಜೇಗೌಡರು ಇಬ್ರು ಸೇರ್ಕೊಂಡು ರೇವಣ್ಣ ಅವರ ಕುಟುಂಬವನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗೆ. ಜೊತೆಗೆ ಈತ ಮಾಡಿರುವಂತಹ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಅವ್ರ ಮಾತು.